ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಋಣಾರ್ಭಟ ಭೀಮಾ ನದಿಗೆ ನಿರಂತರವಾಗಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಭೀಮಾ ನದಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಅರ್ಧಕ್ಕರ್ಧ ಮುಳುಗಡೆ ಆಗ್ಬಿಟ್ಟಿದೆ. ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿರುವಂತಹ ದೇವಸ್ಥಾನ ಇದು ಅರ್ಧಕ್ಕರ್ಧ ಈಗ ಜಲಾವೃತ ಆಗಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವಂತಹ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನ. ಈಗಾಗಲೇ ದೇವಸ್ಥಾನಕ್ಕೆ ಹೋಗುವ ಸೇತುವೆಯು ಸಂಪೂರ್ಣ ಮುಳುಗಡೆ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನದ ಬಳಿ ಪೊಲೀಸ್ ಭದ್ರತೆಯನ್ನು ವಹಿಸಲಾಗಿದೆ. ಯಾರು ಕೂಡ ಈ ಕಡೆ ಬರೋದಕ್ಕೆ ಹೋಗಬೇಡಿ ಅಂತ. ನೀರಲ್ಲೂ ಕೂಡ ನಡ್ಕೊಂಡು ಹೋಗೋರು ಇರ್ತಾರೆ ಭಕ್ತಾದಿಗಳು. ಹೀಗಾಗಿ ಅಪಾಯದ ಮಟ್ಟವನ್ನ ಮೀರಿ ಭೀಮಾ ನದಿ ಹರಿತಾ ಇದೆ. ಯಾರು ಈ ದೇವಸ್ಥಾನಕ್ಕೆ ಯಲ್ಲಮ್ಮ ದೇವಸ್ಥಾನಕ್ಕೆ ಬರೋದಕ್ಕೆ ಹೋಗ್ಬೇಡಿ ಅಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ದೇವಸ್ಥಾನಕ್ಕೆ ಇಲ್ಲಿ ಜಲ ದಿಗ್ಬಂಧನ ಆಗಿದೆ. ಹೀಗಾಗಿ ಸೇತುವೆ ಕೂಡ ನೋಡಿ ಮುಳುಗಡೆ ಆಗ್ಬಿಟ್ಟಿದೆ. ಈ ಸೇತುವೆ ಮೂಲಕನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಆದ್ರೆ ಮುಳುಗಡೆ ಆಗಿರೋದ್ರಿಂದ ಈಗ ನಿರ್ಬಂಧ ಹೇರಲಾಗಿದೆ. ಯಾರು ಇಲ್ಲಿ ಬರೋದಕ್ಕೆ ಹೋಗ್ಬೇಡಿ, ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ ಅಂತ. ಹಂಗಿದ್ದೂ ಕೂಡ ಕೆಲವರು ಬರ್ತಾರೆ. ಹಾಗಾಗಿ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಮತ್ತೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕೃಷ್ಣಾ ನದಿಗೆ 2,51,000 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಾ ಇರುವಂತಹ ನಿರಂತರ ಮಳೆಯಿಂದಾಗಿ ನದಿಗಳ ಒಳಹರಿವು ಹೆಚ್ಚಾಗ್ತಾ ಇದೆ. ನಿನ್ನೆಗಿಂತನೂ ಕೃಷ್ಣಾ ನದಿ ಒಳಹರಿವಿನಲ್ಲಿ ಭಾರಿ ಹೆಚ್ಚಳ ಆಗಿದೆ. ಮಹಾರಾಷ್ಟ್ರದ ಮಳೆ ಜಲಾಶಯದಿಂದ ಹರಿದು ಬರ್ತಾ ಇರುವ ನೀರಿನಿಂದಾಗಿ ಈ ರೀತಿ ನೋಡಿ ಅಪಾಯ ಮಟ್ಟವನ್ನ ಮೀರಿ ನದಿಗಳು ಹರಿತಾ ಇವೆ. ಕಳೆದ 48 ಗಂಟೆಗಳಲ್ಲಿ ಕೊಂಚ ತಗ್ಗಿದಂತ ಮಳೆಯ ಆರ್ಭಟ. ಆದ್ರೂ ಕೊಯ್ನಾ ವಾರ್ಣಾ ಡ್ಯಾಂನಿಂದ ನೀರು ಬಿಡುಗಡೆ ಆಗ್ತಾ ಇದೆ. ಆಲ್ಮಟ್ಟಿ ಅಣೆಕಟ್ಟೆಯಿಂದ 3 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ. ಕೃಷ್ಣಾ ನದಿ ಪ್ರವಾಹವನ್ನ ತಗ್ಗಿಸೋದಕ್ಕೆ ಅಂತ ನೀರು ಬಿಡುಗಡೆ ಮಾಡಲಾಗಿದೆ. ಅಲ್ಲಿ ಎಚ್ಚರಿಕೆಯ ಬ್ಯಾನರ್ಗಳನ್ನು ಕೂಡ ಹಾಕಿದ್ದಾರೆ. ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಇಲ್ಲಿ ಅಪಾಯ ಇದೆ, ಹೀಗಾಗಿ ಬರಬೇಡಿ ಅಂತ ಆಯಾ ಜಿಲ್ಲಾಡಳಿತಗಳು ಎಚ್ಚರಿಕೆಯನ್ನು ವಹಿಸ್ತಾ ಇವೆ ಜನರಿಗೆ.